ಓಂ ಶ್ರೀ ಗುರುಭ್ಯೋ ನಮಃ. ಪ್ರಪಂಚದ ಅತ್ಯಂತ ಕಠಿಣ ಶಿಕ್ಷೆ ಕ್ಷಮೆ. ಏನಪ್ಪ ಇದು ಗಣಿತದ ಬದಲು ಏನು ಶಿಕ್ಷೆ ಕ್ಷಮೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಹಳ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದು ಕೆಲವೊಂದು ಕಾರಣಾಂತರಗಳಿಂದ ಇಲ್ಲಿ ಪ್ರಪಂಚದ ಅತ್ಯಂತ ಕಠಿಣ ಶಿಕ್ಷೆ ಕ್ಷಮೆ ಅಂತ ಬರೆದಿದ್ದೀನಿ. ಹಾಗೇ ಏನೋ ಐಡಿಯಾ ಬಂತು, ಅದರ ಬಗ್ಗೆ ಮಾಡಲಿಕ್ಕೆ ಒಂದು ವಿಡಿಯೋನ ಯೋಚನೆ ಬಂತು, ಮಾಡ್ತಾಯಿದ್ದೀನಿ. ಸಂಸ್ಕೃತ ಶ್ಲೋಕಗಳಾಗಿರ್ಬೋದು ಅಥವಾ ಪುಸ್ತಕಗಳನ್ನು ಓದೋದಾಗಿರ್ಬೋದು. ಹೀಗೆ ಕೆಲವೊಂದಷ್ಟು ಹುಚ್ಚುಗಳಿದ್ದು ಅವುಗಳ ತಕ್ಕ ಹಾಗೆ ಕೆಲವೊಂದಿಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೆ. ಒಂದು ದಿವಸ ಎಲ್ಲೋ ಒಂದು ಕಡೆ ಒಂದು ಸಂಸ್ಕೃತ ಶ್ಲೋಕ ಸಿಕ್ತು. ಆ ಶ್ಲೋಕದ ಆಧಾರಿತವಾಗಿ ಒಂದು ಕಥೆಯನ್ನು ನಾನೇ ಹೇಳಿದೆ. ಸೊ ಆ ಕಥೆಯನ್ನು ಹಾಗೂ ಆ ಶ್ಲೋಕವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏಕಾಂತದಲ್ಲಿ ಧ್ಯಾನಮಗ್ನನಾಗಿರ್ತಕ್ಕಂಥ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಬಂದು ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಗುರುವೇ, ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ನನಗೆ ಬಹಳ ನೋವು ಕೊಟ್ಟಿದ್ದಾರೆ. ಆ ವ್ಯಕ್ತಿಗೆ ನಾನು ಬಹಳ ಕ್ರೂರವಾಗಿ ಶಿಕ್ಷಿಸಬೇಕು. ಅಂತಹ ಯಾವುದಾದ್ರೂ ಒಂದು ಶಿಕ್ಷೆ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಶಿಷ್ಯನ ಈ ಮಾತನ್ನು ಕೇಳಿಸಿಕೊಂಡಂಥ ಗುರು ಕಣ್ಣು ತೆಗೆದು ಧ್ಯಾನದಿಂದ ಶಿಷ್ಯನಿಗೆ ಈ ಶ್ಲೋಕವನ್ನು ಹೇಳ್ತಾರೆ. ಕ್ಷಮಾ ಬಲಮಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮಾ ವಶೀಕೃತೆ ಲೋಕೆ ಕ್ಷಮಯಾ ಕಿಂ ಅನ್ನ ಸಿದ್ಧ್ಯತಿ ಅಂತ. ಕ್ಷಮೆಯಷ್ಟು ಕ್ರೌರ್ಯವಾದಂತಹ ಅಥವಾ ಕ್ರೂರವಾದಂತಹ ಶಿಕ್ಷೆ ಮತ್ತೊಂದಿಲ್ಲ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಈ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳಿಸಬೇಕಾದ್ರೆ ಅಥವಾ ಇದೇ ರೀತಿಯಾದಂಥ ಮತ್ತೊಂದಿಷ್ಟು ಶ್ಲೋಕಗಳನ್ನು ತಿಳಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಏನು ತಿಳಿದಿದೆಯಲ್ಲೋ ಅದರಲ್ಲಿ ಸ್ವಲ್ಪವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ವಿದ್ಯೆ ಅನ್ನೋದು ಸಾಗರ. ಒಬ್ಬ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಅದರಲ್ಲಿ ಅವನ ಜೀವನ ಪೂರ್ತಿಯಾಗಿ ಅವನಿಂದ ಸಾಧ್ಯವಾಗೋದು ಕೇವಲ ಒಂದು ಹನಿಯಷ್ಟು ವಿದ್ಯೆಯನ್ನು ಸಂಪಾದಿಸ್ಲಿಕ್ಕೆ ಮಾತ್ರ ಸಾಧ್ಯ. ಸೊ ಎಲ್ಲವನ್ನು ಬಲ್ಲೋರು ಯಾರೂ ಇಲ್ಲ, ಎಲ್ಲವನ್ನು ಬಲ್ಲೋರು ಎಲ್ಲೂ ಇಲ್ಲ. ಓಂ ಶ್ರೀ ಗುರುಭ್ಯೋ ನಮಃ.